ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದು ತುಂಬಾ ಜನ ಇವಾಗ ಕಮೆಂಟ್ ಮಾಡ್ತಾ ಇರೋದು ಕಾವ್ಯ ಅವರು ಊಸರವಳ್ಳಿ, ಕಾವ್ಯ ಅವರು ಬಣ್ಣ ಬದಲಾಯಿಸಿದ್ದಾರೆ, ಹಾಗೇನೆ ಕಾವ್ಯ ಅವರು ಗಿಲ್ಲಿಗೆ ಮೋಸ ಮಾಡಿದ್ರು. ಈ ರೀತಿಯಾಗಿ ವೆರೈಟಿ ಕಾಮೆಂಟ್ಗಳು ಬರ್ತಾ ಇದಾವೆ ಮತ್ತು ಇದಕ್ಕೆ ತುಂಬಾ ಜನ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದಾರೆ, ಲೈಕ್ ಕೂಡ ಕೊಡ್ತಾ ಇದ್ದಾರೆ. ಬಟ್ ಆಕ್ಚುಲ್ ಆದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಈ ಒಂದು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ನಿಮ್ಮ ಟಾರ್ಗೆಟ್ ಯಾರು ಅನ್ನೋದನ್ನ ಕೇಳಿದ್ದಾರೆ ಮತ್ತು ಇದರಲ್ಲಿ ಒಂದು ಟಾರ್ಗೆಟ್ ರೀತಿಯಲ್ಲಿ ಬೋರ್ಡ್ ಅನ್ನ ನೀಡಲಾಗಿದೆ, ಮಧ್ಯದಲ್ಲಿ ಸರ್ಕಲ್ ಅನ್ನ ಹಾಗೇನೆ ಬಿಡಲಾಗಿದೆ. ಸೊ ಯಾರು ತಮ್ಮ ಟಾರ್ಗೆಟ್ ಅಂತ ಹೇಳ್ತಾರೋ ಆ ಒಂದು ಒಪೋನೆಂಟ್ ಹೋಗಿ ಅಲ್ಲಿ ನಿಂತ್ಕೊಳ್ಬೇಕಾಗಿರುತ್ತೆ ಮತ್ತು ಅವರ ಮುಖಕ್ಕೆ ಆ ಸ್ಪ್ರೇ ಅನ್ನ ಹೊಡಿಬೇಕಾಗಿರುತ್ತೆ. ಸೊ ಇದು ಆಕ್ಟಿವಿಟಿ ಆಗಿರುತ್ತೆ. ಇದನ್ನ ರಿಷಾ ಅವರು ಯಾವ ರೀತಿ ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಇವರು ನಂಬಿಕೆ ಇಟ್ಟು ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳಿ ಗಿಲ್ಲಿ ಅವರಿಗೆ ಈ ಒಂದು ಸ್ಪ್ರೇ ಅನ್ನ ಹೊಡೆದಿದ್ದಾರೆ. ಒಂದು ರೀತಿಯಾಗಿ ಅವರನ್ನ ನೆಗೆಟಿವ್ ಅನ್ನೋ ರೀತಿನಲ್ಲಿ ಹೇಳಿ, ಸೊ ಹೀಗಾಗಿ ಅವರು ತನ್ನ ಟಾರ್ಗೆಟ್ ಅಂತ ಹೇಳಿದ್ದಾರೆ ಮತ್ತು ಸ್ಪ್ರೇ ಅನ್ನ ಹೊಡೆದಿದ್ದಾರೆ. ಇನ್ನು ನೆಕ್ಸ್ಟ್ ಧನುಷ್ ಅವರ ಪಾಯಿಂಟ್. ಸೊ ಈ ಒಂದು ಪಾಯಿಂಟ್ ಒಂದು ರೀತಿ ಕಾಮಿಡಿನಲ್ಲಿ ಇತ್ತು. ಯಾಕೆ ಅಂತ ಹೇಳಿದ್ರೆ ಧನುಷ್ ಅವ್ರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಗಿಲ್ಲಿ ಕಾಮಿಡಿ ಮಾಡ್ತಾ ಇರ್ತಾನೆ, ಅದನ್ನ ನಾವೆಲ್ಲರೂ ಕೂಡ ಸರಿಯಾಗಿ ಕಾಮಿಡಿ ರೀತಿನಲ್ಲೇನೆ ತಗೊಂಡಿರ್ತೀವಿ. ಬಟ್ ನಾವೇನಾದ್ರೂ ತಿರುಗಿಸಿ ಕಾಮಿಡಿ ಮಾಡಿದ್ರೆ ಅದನ್ನ ಅವನು ಸೀರಿಯಸ್ ಆಗಿ ತಗೊಳ್ತಾನೆ ಅಂತ ಹೇಳ್ತಾನೆ. ಧನುಷ್ ಅವ್ರು ಕಾಮಿಡಿ ಮಾಡ್ತಾ ಇದಾರ, ಸೀರಿಯಸ್ಲಿ ನಂಬುವಂತಹ ಪಾಯಿಂಟ್ ಅಲ್ಲ ಇದು. ಧನುಷ್ ಅವ್ರು ಆಕ್ಚುಲ್ ಆಗಿ ಮಾತಾಡಿದ್ರೇನೆ ದೊಡ್ಡ ವಿಷಯ, ಅದರಲ್ಲಿ ಕಾಮಿಡಿ ಬೇರೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಸೊ ಈ ಒಂದು ಪಾಯಿಂಟ್ ಒಂದು ರೀತಿಯಾಗಿ ಕಾಮಿಡಿಯಾಗಿ ಕಾಣಿಸ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ, ಅದನ್ನ ನೀವು ಕಮೆಂಟ್ ಮಾಡಿ. ಈ ಒಂದು ಕಾರಣವನ್ನ ಕೊಟ್ಟು ಧನುಷ್ ಅವರು ಕೂಡ ಒಂದ್ ರೀತಿಯಾಗಿ ಅವರ ಒಂದು ನೆಗೆಟಿವ್ ಅನ್ನ ಹೇಳಿ, ಅಂದ್ರೆ ಗಿಲ್ಲಿಯ ನೆಗೆಟಿವ್ ಅನ್ನ ಹೇಳಿ ಅವರಿಗೆ ಸ್ಪ್ರೇ ಅನ್ನ ಹೊಡಿತಾರೆ. ಸೊ ಇದಾದ ನಂತರ ಅಶ್ವಿನಿ ಗೌಡ ಅವ್ರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಈ ಮನೆಗೆ ಕಾಲಿಟ್ಟಾಗ್ಲಿಂದ ಗಿಲ್ಲಿ ತನ್ನನ್ನ ಪರ್ಸನಲಿ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ತನಗ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಕ್ಚುಲ್ ಆಗಿ ಟಾರ್ಗೆಟ್ ಶುರು ಮಾಡಿದೆ ಅಶ್ವಿನಿ ಅವರು. ಯಾಕಂತ ಹೇಳಿದ್ರೆ ಇವರು ಒಂಟಿಗಳಾಗಿದ್ರು, ಹಾಗೇನೆ ಗಿಲ್ಲಿ ಕಾವ್ಯ ಇಬ್ರು ಕೂಡ ಒಟ್ಟಿಗೆ ಜಂಟಿ ಆಗಿದ್ರು. ಸೊ ಹೀಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಡಾಮಿನೇಷನ್ ಅನ್ನ ತೋರ್ಸಕ್ ಹೋಗಿ ಅತಿಯಾಗಿ ಟಾರ್ಗೆಟ್ ಮಾಡಿದ್ದೆ ಅಶ್ವಿನಿ ಗೌಡ ಅವರು. ಬಟ್ ಆ ಪಾಯಿಂಟ್ ಅನ್ನ ಅವರು ಎಂದಿನಂತೆ ಎಲ್ಲಾ ವಿಷಯಗಳಲ್ಲೂ ಯಾವ ರೀತಿಯಾಗಿ ಮಾಡ್ತಾರೋ ಈ ವಿಷಯದಲ್ಲೂ ಹಂಗೆ ಮಾಡಿದ್ದಾರೆ. ಬೇರೆಯವರಿಗೆಲ್ಲ ಏನ್ ಪಾಯಿಂಟ್ ಅನ್ನ ಹೇಳ್ತಾರೋ ಅದು ಆಕ್ಚುಲ್ ಆಗಿ ಇವರ ಪಾಯಿಂಟೇ ಆಗಿರುತ್ತೆ. ಅಂದ್ರೆ ಇವರ ತಪ್ಪು ಏನಿರುತ್ತೋ ಅಥವಾ ಇವ್ರೇನ್ ಮಾಡಿರ್ತಾರೋ ಅದನ್ನೇ ಬೇರೆಯವ್ರ ಮೇಲೆ ಆರೋಪ ಮಾಡ್ತಾರೆ. ಸೇಮ್ ಈ ಸಲ ಕೂಡ ಅದೇನೇ ಆಗಿದೆ. ಗಿಲ್ಲಿಗೆ ಈ ಒಂದು ರೀಸನ್ ಅನ್ನು ಕೊಟ್ಟು ಸ್ಪ್ರೇ ಅನ್ನು ಹೊಡೆದಿದ್ದಾರೆ ಅಶ್ವಿನಿ ಅವರು. ಮತ್ತೆ ಗೇಮ್ ಅಂತ ಬಂದಾಗ ಕೂಡ ತುಂಬಾನೇ ಸ್ವಾರ್ಥಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಂತರ ಬಂದಂತಹ ಕಾವ್ಯ ಅವರು ಕೂಡ ಗಿಲ್ಲಿ ಅವರಿಗೆ ಸ್ಪ್ರೇ ಹೊಡೆದಿರೋದ್ರಿಂದ ಈ ರೀತಿಯಾಗಿ ಜನರು ಅಂದ್ಕೊಳ್ತಾ ಇದ್ದಾರೆ. ಈ ಕಾವ್ಯ ಅವ್ರು ಕೊಟ್ಟಂತಹ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಇಬ್ಬರು ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಇಬ್ರು ಕೂಡ ಡಿಫ್ರೆಂಟ್ ಆಗಿರೋ ಪರ್ಸನಾಲಿಟಿ ಆಗಿದ್ರು. ಅಂದ್ರೆ ಕಾವ್ಯ ಡಿಫ್ರೆಂಟ್ ಆಗಿರೋ ಪರ್ಸನಾಲಿಟಿ ಆಗಿತ್ತು ಮತ್ತು ಗಿಲ್ಲಿ ಅವರು ಡಿಫ್ರೆಂಟ್ ಆಗಿರೋ ಪರ್ಸನಾಲಿಟಿ ಆಗಿತ್ತು. ಗಿಲ್ಲಿ ಅವರು ಸೂಪರ್ ಆಕ್ಟಿವ್ ಆಗಿರೋದ್ರಿಂದ ಅವ್ರೇನೇ ಮಾಡಿದ್ರು ಕೂಡ ಅದು ಹೈಲೈಟ್ ಆಗ್ತಾ ಇತ್ತು. ಕಾವ್ಯ ಅವರು ಸ್ವಲ್ಪ ಅಷ್ಟೊಂದು ಹೈಪರ್ ಆಕ್ಟಿವ್ ಅಲ್ಲ. ಸೊ ಹೀಗಾಗಿನೇ ಕಾವ್ಯ ಅವರ ಸ್ಟ್ಯಾಂಡ್ ಇಲ್ಲೂ ಕೂಡ ಅಷ್ಟಾಗಿ ಪಾಯಿಂಟ್ ಔಟ್ ಆಗ್ತಾ ಇರಲಿಲ್ಲ ಅಥವಾ ಅದು ಹೈಲೈಟ್ ಆಗ್ತಾ ಇರಲಿಲ್ಲ. ಸೊ ಹೀಗಾಗಿನೇ ನಾನು ಗಿಲ್ಲಿ ಅವರಿಗೆ ಇವಾಗ ಸ್ಪ್ರೇ ಹೊಡಿತಾ ಇದ್ದೀನಿ, ನನ್ನ ನೆಕ್ಸ್ಟ್ ಟಾರ್ಗೆಟ್ ಅವರೇನೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಅವರು ಹೇಳ್ತಾ ಇರೋದು ಗಿಲ್ಲಿ ಅವರು ತಪ್ಪು ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅವರು ಇದನ್ನ ಕಾಂಪಿಟೇಟಿವ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾ ಇದ್ದಾರೆ. ಅಂದ್ರೆ ಗಿಲ್ಲಿ ತನಗೆ ಒಂದು ಒಳ್ಳೆ ಕಾಂಪಿಟೇಟರ್ ಆಗಬಹುದು. ಇವಾಗ ಟಾಪ್ 5 ನಲ್ಲಿ ಬಂದು ನಿಂತರೂ ಕೂಡ ಗಿಲ್ಲಿ ಸೂಪರ್ ಆಕ್ಟಿವ್ ಇರೋದ್ರಿಂದ ಆತನೇ ಹೈಲೈಟ್ ಆಗಬಹುದು, ತಾನೆಲ್ಲೋ ಫೇಡ್ ಔಟ್ ಆಗಬಹುದು ಅಂತ ಹೇಳಿ ಆ ರೀತಿನಲ್ಲಿ ಕಾಂಪಿಟೇಟಿವ್ ಪರ್ಸ್ಪೆಕ್ಟಿವ್ ನಲ್ಲಿ ಇಲ್ಲಿ ಕಾವ್ಯ ಅವ್ರು ಹೇಳಿರೋದು. ಬಟ್ ಉಳಿದಿರೋರೆಲ್ಲ ಅಂದ್ರೆ ರಿಷಾ ಅವರಾಗಿರ್ಬಹುದು, ಧನುಷ್ ಅವರಾಗಿರ್ಬಹುದು, ಅಶ್ವಿನಿ ಗೌಡ ಅವರಾಗಿರ್ಬಹುದು, ಅವರೆಲ್ಲರೂ ಕೂಡ ಗಿಲ್ಲಿಯ ನೆಗೆಟಿವ್ ಅನ್ನ ಹೇಳಿ ಸ್ಪ್ರೇ ಮಾಡಿದ್ದಾರೆ. ಕಾವ್ಯ ಅವ್ರು ಹೇಳಿರೋ ಪಾಯಿಂಟ್ ಇದು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರೋಮೋದಲ್ಲಿ 3 ನೆಗೆಟಿವ್ ಗಳನ್ನ ಸೇರಿಸಿ ಅಲ್ಲಿ ಕಾವ್ಯ ಅವರ ಪಾಯಿಂಟ್ ಅನ್ನು ಕೂಡ ಸೇರಿಸಿರೋದ್ರಿಂದ ಕಾವ್ಯ ಅವರು ಕೂಡ ನೆಗೆಟಿವ್ ಆಗಿನೇ ಹೇಳಿದ್ದಾರೆ ಅನ್ನೋ ರೀತಿನಲ್ಲಿ ತೋರಿಸ್ತಾ ಇದೆ. ಸೊ ನೀವು ಅಂದ್ಕೊಂಡಿರೋ ರೀತಿ ಇಲ್ಲಿ ಕಾವ್ಯ ಅವರು ಉಸಿರೊಳ್ಳಿ ಆಗಿರ್ಲಿ ಅಥವಾ ಅವರು ಬಣ್ಣ ಬದಲಾಯಿಸಿದ್ದಾರೆ ಅನ್ನೋ ರೀತಿನಲ್ಲಂತೂ ಅಲ್ವೇ ಅಲ್ಲ ಇದು. ಸೊ ಈ ಟಾಸ್ಕ್ ಇರೋದೇನೆ ಬೇರೆ ರೀತಿಯಾಗಿ. ಸೊ ಎಪಿಸೋಡ್ ಅನ್ನ ನೋಡಿ ನಿಮ್ಗೂ ಕೂಡ ಅರ್ಥ ಆಗುತ್ತೆ. ಬಟ್ ಒಂದು ವಿಷಯ ಮಾತ್ರ ಅಬ್ಸರ್ವ್ ಮಾಡಿದ್ದೀನಿ ನಾನು, ಹಾಗೇನೆ ಇದನ್ನ ಹೇಳಲೇಬೇಕು. ಅದೇನಪ್ಪಾ ಅಂತ ಹೇಳಿದ್ರೆ, ಕಾವ್ಯ ಅವರು ಇದಕ್ಕೂ ಮೊದಲು ಗಿಲ್ಲಿ ಅವರ ಜೊತೆ ಆ ಒಂದು ಪೇರ್ ಅನ್ನೋ ರೀತಿನಲ್ಲಿ ಇದ್ದಾಗ ಅಥವಾ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಅನ್ನೋ ಝೋನ್ ಅಲ್ಲಿ ಇದ್ದಾಗ ಕೂಡ ಅದೊಂದು ರೀತಿ ಚೆನ್ನಾಗೇನೆ ಇತ್ತು, ಚೆನ್ನಾಗಿ ಹೋಗ್ತಾ ಇತ್ತು ಕೂಡ. ಬಟ್ ಯಾವಾಗ ಇಲ್ಲಿ ಸೂರಜ್ ಅವರ ಎಂಟ್ರಿ ಆಗುತ್ತೋ ಅದಾದ ನಂತರ ಗಿಲ್ಲಿ ಅವರಿಗೆ ಆ ರಾಖಿ ಕಟ್ಟುವಂತಹ ಒಂದು ಸೀನ್ ಇರಬಹುದು. ಸೊ ಅದೆಲ್ಲ ಅವಶ್ಯಕತೆ ಇರ್ಲಿಲ್ಲ. ಯಾಕಂತಂದ್ರೆ ಅವರ ಒಂದು ಫ್ರೆಂಡ್ ಝೋನ್ ಅದು ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡ್ಮೇಲೆ ಸೊ ಯಾರೋ ಬೇರೆಯವ್ರು ಬಂದಿದ್ದಾರೆ ಅವ್ರಿಗೋಸ್ಕರ ಅಥವಾ ಬೇರೆ ಯಾರೋ ಹೇಳ್ತಾರೆ ಅಂತ ಹೇಳಿ ಗಿಲ್ಲಿಗೆ ಆ ರಾಖಿ ಕಟ್ಟುವಂತಹ ಒಂದು ಸೀನ್ ಮಾಡಿದ್ದು, ಥ್ರೆಡ್ ಅನ್ನೇ ಕಟ್ಟಿರಬಹುದು ಬಟ್ ಆ ರೀತಿಯಾಗಿ ಒಂದು ಸೀನ್ ಮಾಡಿದ್ದು ಸ್ವಲ್ಪ ಓವರ್ ಅಂತ ಅನಿಸ್ತು. ಇದಾದ ನಂತರ ಯಾವಾಗ ಅವರು ಅಂದ್ರೆ ಗಿಲ್ಲಿ ಅವರು ರಿಷಾ ಅವರ ಜೊತೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿರ್ತಾರೋ ಆ ಸಮಯದಲ್ಲಿ ಕಾವ್ಯ ಅವರು ಮತ್ತೆ ಗಿಲ್ಲಿ ಜೊತೆ ಚೆನ್ನಾಗಿದ್ದನ್ನ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಸೊ ಇದು ಒಂದ್ ರೀತಿ ಸ್ವಲ್ಪ ಅವ್ರಿಗೆ ಜಲಸ್ ಆಯ್ತಾ ಏನೋ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ಸೀನ್ಗಳಾಗಿದ್ದಂತೂ ಇದ್ದೇ ಇದೆ. ಬಟ್ ಇದಾದ ನಂತರ ಮತ್ತೆ ಯಾವಾಗ ರಿಷಾ ಹಾಗೇನೆ ಗಿಲ್ಲಿ ಅವರಿಗೆ ಜಗಳ ಆಗತ್ತೋ ಆವಾಗ ರಿಷಾ ಅವರು ಆಪೋನೆಂಟ್ ಆಗ್ತಾರೆ, ಒಂದ್ ರೀತಿಯಾಗಿ ಗಿಲ್ಲಿ ವಿರುದ್ಧ ಮಾತಾಡ್ತಾ ಇರ್ತಾರೆ. ಬಟ್ ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬಿಬಿ ಕಾಲೇಜ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬರುತ್ತೆ. ಈ ಕಾನ್ಸೆಪ್ಟ್ ನ ಸಮಯದಲ್ಲೂ ಕೂಡ ಅಷ್ಟೇನೆ ಒಂದು ಪ್ರೋಗ್ರಾಮ್ ಇದ್ದಂತಹ ಸಮಯದಲ್ಲಿ ಕಾವ್ಯ ಅವರು ಮತ್ತೆ ಗಿಲ್ಲಿ ಅವರನ್ನ ಅಣ್ಣ ಅಂತ ಕರೀತಾರೆ. ಸೊ ಆ ಒಂದು ಸೀನ್ ಕೂಡ ಬರುತ್ತೆ.
ಕಾವ್ಯ ಹೇಳ್ಬಿಡ್ಲಿ ನೋಡೋಣ ಅಂತ ಹೇಳಿ ಇಲ್ಲಿ ಗಿಲ್ಲಿ ಭರವಸೆ ಇಟ್ಟು ಹೇಳಿರ್ತಾನೆ. ಬಟ್ ಗಿಲ್ಲಿಗೆ ಕಾವ್ಯನೇ ಅಲ್ಲಿ ಉಲ್ಟಾ ಹೊಡೆದಿರ್ತಾಳೆ ಮತ್ತು ಅಣ್ಣ ಅಂತ ಕರೆದಿರ್ತಾಳೆ. ಸೊ ಇದಾದ ನಂತರ ಗಿಲ್ಲಿ ಏನ್ ಮಾಡ್ತಾನೆ, ಮತ್ತೆ ರಿಷಾ ಜೊತೆ ಪ್ಯಾಚ್ ಅಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ನೀವು ನೋಡಿರಬಹುದು. ಸೊ ಆ ಒಂದು ಸೀನಲ್ಲಿ ಮತ್ತೆ ಇಲ್ಲಿ ರಿಷಾ ಹಾಗೇನೆ ಗಿಲ್ಲಿ ಇಬ್ರು ಕೂಡ ಸ್ವಲ್ಪ ಪ್ರೈವೇಟ್ ಆಗಿ ಕೂತು ಸಪ್ರೇಟ್ ಆಗಿ ಕೂತು ಮಾತಾಡ್ತಾ ಇರೋದನ್ನ ಕಾವ್ಯ ನೋಡಿದ ನಂತರ ನೆಕ್ಸ್ಟ್ ಡೇನ ಇಮಿಡಿಯೇಟ್ ನೆಕ್ಸ್ಟ್ ಡೇ ಅಥವಾ ಅದೇ ದಿನ ರಾತ್ರಿ ಅಂತ ಕಾಣಿಸುತ್ತೆ. ಸೊ ಆ ದಿನನೇ ಮತ್ತೆ ಕಾವ್ಯ ಅವರು ಗಿಲ್ಲಿ ಅವರನ್ನ ಕರೆದು ಬೆಸ್ಟ್ ಫ್ರೆಂಡು ಅಂತ ಬೇರೆ ಕರೀತಾರೆ. ಹಾಗೆ ನನ್ನ ಜೊತೆ ಮಾತಾಡ್ತಾನೆ ನಿಮ್ಮ ಇನ್ನೊಂದು ಬೆಸ್ಟ್ ಫ್ರೆಂಡ್ ಇದಾರಲ್ವಾ ರಿಷಾ ಅವರು, ಸೊ ಹೆಂಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಸೊ ಇಲ್ಲಿ ಕಾವ್ಯ ಅವರಿಗೆ ಸ್ವಲ್ಪ ಜಲಸ್ ಕೂಡ ಆಗ್ತಾ ಇದೆ. ಹಾಗೇನೆ ಒಟ್ಟಿಗೆ ಇದ್ಬಿಟ್ರೆ ಏನೋ ಒಂದು ಜೋಡಿ ಮಾಡ್ಬಿಡ್ತಾರೋ ತಮ್ಮಿಬ್ರಿಗೂ ಅನ್ನುವಂತಹ ಒಂದು ಯೋಚನೆ ಕೂಡ ಇರಬಹುದೇನೋ. ಸೊ ಈ ರೀತಿಯಾಗಿ ಥಿಂಕಿಂಗ್ ಇದೆ. ಬಟ್ ಗಿಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕಿಂಗ್ ಅಂತೂ ಇಲ್ವೇ ಇಲ್ಲ. ಸೊ ಇದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೀವು ಎಲ್ಲಾ ಎಪಿಸೋಡ್ಗಳನ್ನ ನೋಡ್ಕೊಂಡು ಬಂದಿದ್ರೆ. ಎಲ್ಲಾ ಪಾಯಿಂಟ್ಗಳನ್ನ ನೋಡಿದಾಗ ನನಗೆ ಪರ್ಸನಲಿ ಅನ್ಸಿದ್ದೇನಪ್ಪ ಅಂತ ಹೇಳಿದ್ರೆ, ಕಾವ್ಯ ಹಾಗೇನೆ ಗಿಲ್ಲಿ, ಸೊ ಇವರಿಬ್ಬರದ್ದು ಒಂದು ಝೋನ್ ಏನಿದೆ ಅಥವಾ ಈ ಒಂದು ಬೆಸ್ಟ್ ಫ್ರೆಂಡ್ ವೈಬ್ ಏನಿದೆ ತುಂಬಾನೇ ಚೆನ್ನಾಗಿತ್ತು. ಸೊ ಅದನ್ನ ಆಕ್ಚುಯಲ್ ಆಗಿ ಹಾಳು ಮಾಡ್ಕೊಂಡಿದ್ದೆ ಅಥವಾ ಹಾಳು ಮಾಡಿದ್ದೆ ಕಾವ್ಯ ಅವರು ಅಂತ ಅನ್ಸುತ್ತೆ. ಸೊ ಈ ಒಂದು ವಿಷಯ ನನ್ಗೆ ಸಖತ್ ಬೇಜಾರಾಗಿದ್ದಂತೂ ಇದೆ. ಯಾಕಂತಂದ್ರೆ ಒಂದ್ ಒಳ್ಳೆ ಪ್ಯಾಟರ್ನ್ ಹೋಗ್ತಾ ಇತ್ತು. ಸೊ ಅದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಜನರಿಗೂ ಕೂಡ ಇಷ್ಟ ಆಗ್ತಾ ಇತ್ತು. ಓಕೆ, ಅದನ್ನ ಬ್ರೇಕ್ ಮಾಡಿದ್ದಾರೆ ಅನ್ನೋದಾದ್ರೆ ಪರವಾಗಿಲ್ಲ. ಓಕೆ, ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅವರ ಪರ್ಸನಲ್ ಒಪಿನಿಯನ್ ಆಗಿರುತ್ತೆ. ಬ್ರೇಕ್ ಮಾಡಿದ್ಮೇಲೆ ಬ್ರೇಕ್ ಆಗಿನೇ ಇರಬೇಕು. ಇದು ಹಾಗಲ್ಲ, ಕೆಲವೊಂದ್ಸಲ ಬೆಸ್ಟ್ ಫ್ರೆಂಡ್ ಅಂತಾರೆ, ಕೆಲವೊಂದ್ಸಲ ಅಣ್ಣ ಅಂತಾರೆ. ಸೊ ಇದು ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಒಂದ್ ರೀತಿಯಾಗಿ ವಿಚಿತ್ರವಾಗಿ ಪ್ಯಾಟರ್ನ್ ಹೋಗ್ತಾ ಇದೆ. ಸೊ ಇದನ್ನ ನೋಡಿದಾಗ ಸ್ವಲ್ಪ ಕಾವ್ಯ ಅವ್ರೇನೋ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿ ಒಂದು ಮೈಂಡ್ ಅಲ್ಲಿ ಪ್ರಶ್ನೆ ಬರೋದಂತೂ ಸಹಜ. ಯಾವುದೇ ಶೋ ಅಂತ ಹೇಳಿದ್ರು ಕೂಡ ಈ ರೀತಿಯಾಗಿ ಒಂದು ಜೋಡಿ ರೀತಿನಲ್ಲಿ ಮಾಡಿ ಅಥವಾ ಬೆಸ್ಟ್ ಫ್ರೆಂಡ್ ಆಗಿರಬಹುದು ಅಥವಾ ಒಂದು ಕಂಫರ್ಟ್ ಝೋನ್ ಆಗಿರಬಹುದು ಇದ್ದೇ ಇರುತ್ತೆ ಖಂಡಿತವಾಗ್ಲು. ಯಾವುದೇ ಬೇರೆ ರಿಯಾಲಿಟಿ ಶೋ ಆಗಿದ್ರು ಕೂಡ ಈ ರೀತಿಯಾಗಿ ಒಂದು ಝೋನ್ ಅಂತೂ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಬಿಗ್ ಬಾಸ್ ಅಲ್ಲಂತೂ ಈ ರೀತಿಯಾಗಿರೋದು ಕಾಮನ್. ಬಟ್ ಅದನ್ನ ತೀರಾ ಅತಿರೇಕಕ್ಕೆ ತಗೊಂಡು ಹೋಗ್ತಾ ಇರೋದು ಬೇರೆ. ತೀರಾ ಅತಿರೇಕಕ್ಕೆ ಅವರಲ್ಲಿ ತಗೊಂಡು ಹೋಗ್ತಾ ಇಲ್ಲ ಗಿಲ್ಲಿ ಹಾಗೇನೆ ಕಾವ್ಯ. ಬಟ್ ಅದು ಒಂದು ರೀತಿಯಾಗಿ ಒಂದು ಸ್ಮೂತ್ ಆಗಿ ಹೋಗ್ತಾ ಇದೆ ಅಂತ ಹೇಳಿದಾಗ ಸೊ ಅದನ್ನ ಬೇರೆ ಯಾರೋ ಬಂದ ಮೇಲೆ ಡಿಸ್ಟರ್ಬ್ ಮಾಡೋದೇನಿದೆ ಸೊ ಅದು ಅಷ್ಟಾಗಿ ಸರಿಯಾಗಿ ಕಾಣಿಸಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇನೆ. ಇಲ್ಲಿ ಅಕಸ್ಮಾತ್ ಆಗಿ ಗಿಲ್ಲಿ ಅವರನ್ನ ಅಣ್ಣ ಅಂತ ಕರಿಬೇಕು ಅಂತ ಹೇಳಿ ಕಾವ್ಯ ಅವರಿಗೆ ಮೊದಲೇನೆ ಇದ್ದಿದ್ರೆ ವರ್ಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಸೂರಜ್, ರಘು, ರಿಷಾ ಈ ಮೂವರು ಬರೋಕ್ಕಿಂತ ಮೊದಲೇನೆ ಕರಿಬಹುದಾಗಿತ್ತು. ಸೊ ಆವಾಗ ಒಂದ್ ರೀತಿಯಾಗಿ ವ್ಯಾಲಿಡ್ ಪಾಯಿಂಟ್ ಇರ್ತಾ ಇತ್ತು. ಬಟ್ ಅವ್ರು ಬಂದಾದ್ಮೇಲೆ ಅವ್ರು ಯಾರೋ ಒತ್ತಾಯ ಮಾಡಿ ಕಟ್ಟು ಅಂತ ಹೇಳ್ತಾರೆ ರಾಕಿ. ಬಟ್ ಇಲ್ಲಿ ಗಿಲ್ಲಿ ಕೂಗಿ ಹೇಳ್ತಾ ಇರ್ತಾನೆ ಬೇಡ, ಕಟ್ಟೋದು ಬೇಡ ಅಂತ ಹೇಳಿ. ಸ್ಟಿಲ್ ಇಲ್ಲಿ ಕಾವ್ಯ ಅವರು ಅದನ್ನೇ ಕಟ್ತಾರೆ. ಸೊ ಒಂದ್ ರೀತಿಯಾಗಿ ನಂಬಿಕೆನ ಬ್ರೇಕ್ ಮಾಡಿದ ರೀತಿ ಆಗತ್ತೆ ಇದು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಸೊ ಹೀಗಾಗಿ ಗಿಲ್ಲಿ ಪ್ಲೇಸ್ ಅಲ್ಲಿ ಬೇರೆ ಯಾರೇ ಇದ್ದಿದ್ರು ಡಿಸಪಾಯಿಂಟ್ ಆಗಿ ಆಗ್ತಾರೆ. ಹಾಗಂತ ಅವ್ರಿಬ್ರೇನ್ ಜೋಡಿಯಾಗಿನೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಅದು ಒಂದ್ ರೀತಿಯಾಗಿ ಟ್ರಸ್ಟ್ ಅಂತೂ ಇದ್ದೇ ಇರತ್ತಾ. ಸೊ ಅದನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಕಾವ್ಯ ಅವರು ಈ ರೀತಿಯಾಗಿ ಒಂದು ಥ್ರೆಡ್ ಅನ್ನೇ ಕಟ್ಟಿ ಅದನ್ನ ರಾಕಿ ಅಂತ ಹೇಳೋದಾಗಿರ್ಬೋದು. ಸೊ ಅದೆಲ್ಲ ಸ್ವಲ್ಪ ಓವರ್ ಅಂತ ಅನಿಸ್ತು. ಸೊ ಇಷ್ಟ ಆಗಿಲ್ಲ ಆಕ್ಚುಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ. ಆ ರೀತಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅದೇ ರೀತಿಯಾಗಿರ್ಬೇಕು. ಮತ್ತೆ ಆಮೇಲೆ ರಿಷಿ ಅವ್ರ ಜೊತೆ ಇಲ್ಲಿ ಗಿಲ್ಲಿ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಬೆಸ್ಟ್ ಫ್ರೆಂಡು ಅಂತ ಕರೆಯುವಂತಹ ಅವಶ್ಯಕತೆ ಇಲ್ಲ. ಒಂದ್ಸಲ ಅಣ್ಣ ಅಂತ ಕರೆದಿದ್ದೀರಾ, ಸೊ ಅದನ್ನ ಕಂಟಿನ್ಯೂ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಆ ರೀತಿ ಕರೀಲಿಕ್ಕೇನೆ ಹೋಗಬಾರ್ದು. ಸೊ ಹೀಗಾಗಿ ಈ ಒಂದು ವಿಷಯದಲ್ಲಿ ನನ್ಗೆ ಕಾವ್ಯ ಅವರು ಇಷ್ಟ ಆಗಿಲ್ಲ. ಅದನ್ನ ಬಿಟ್ರೆ ಬಾಕಿ ಎಲ್ಲ ವಿಷಯಗಳು ಕೂಡ ಚೆನ್ನಾಗೇನೆ ಇದಾವೆ. ಇವರಿಬ್ರು ಒಟ್ಟಿಗಿರುವಾಗ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಕಾವ್ಯ ಅವರು ಹೇಳೋ ರೀತಿನಲ್ಲೇನೆ ಇವರಿಬ್ರು ಒಟ್ಟಿಗೆ ಇದ್ದಾಗ ಹೈಲೈಟ್ ಆಗೋದು ಮಾತ್ರ ಗಿಲ್ಲಿನೇ. ಮತ್ತೆ ಇದನ್ನ ಒಂದು ರೀತಿಯಾಗಿ ಇನ್ನೂ ಕೂಡ ಜಾಸ್ತಿ ಇದು ಎಫೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾವ್ಯ ಅವರ ತಲೆಗೆ ತುಂಬಿರೋದು ಅಶ್ವಿನಿ ಅವರಾಗಿರಬಹುದು, ಇನ್ನು ಕೆಲವೊಂದಿಷ್ಟು ಸ್ಪರ್ಧಿಗಳು. ಸೊ ಇಲ್ಲಿ ಗಿಲ್ಲಿ ಇದ್ರೆ ಮಾತ್ರನೇ ಕಾವ್ಯ ಅನ್ನೋ ರೀತಿಯಲ್ಲಿ ಕೆಲವರು ಹೇಳ್ತಾ ಇದ್ದಾರೆ. ಆ ರೀತಿಯಾಗಂತೂ ಸಾಧ್ಯನೇ ಇಲ್ಲ. ಆಕ್ಚುಲ್ ಆಗಿ ಅದು ಬೇರೆ ಸ್ಪರ್ಧಿಗಳಿಗೆ ಅಪ್ಲೈ ಆಗುತ್ತೆ. ಇಲ್ಲಿ ಗಿಲ್ಲಿ ಮತ್ತು ಕಾವ್ಯನಿಗೆ ಅಪ್ಲೈ ಆಗಲ್ಲ ಅಂತಾನೆ ಹೇಳಬಹುದು. ಬಟ್ ಕಾವ್ಯ ಅವರ ತಲೆನಲ್ಲೂ ಕೂಡ ಅದು ಒಂದ್ ರೀತಿಯಾಗಿ ಕೂತ್ಕೊಂಡಿದೆಯೋ ಅಥವಾ ಅದು ಅವ್ರ ತಲೆನಲ್ಲಿ ಸ್ವಲ್ಪ ಡೌಟ್ ಇದೆಯೋ ಏನೋ ಗೊತ್ತಿಲ್ಲ. ಸೊ ಹೀಗಾಗಿ ಅವರು ಜಾಸ್ತಿ ಯಾರಾದ್ರೂ ಒಂದ್ ರೀತಿಯಾಗಿ ಗಿಲ್ಲಿ ಅವರ ವಿರುದ್ಧ ಏನಾದ್ರು ಮಾತಾಡೋದಕ್ಕೆ ಅಥವಾ ಗಿಲ್ಲಿ ಅವರಿಗೆ ರಾಖಿ ಕಟ್ಟೋದಾಗಿರ್ಬೋದು ಅಥವಾ ಅವರನ್ನ ಅಣ್ಣ ಅಂತ ಕರಿ ಅಂತ ಹೇಳಿ ಪ್ರಚೋದನೆ ಕೊಟ್ರೆ ಸೊ ಅದನ್ನ ಮಾಡ್ತಾ ಇದ್ದಾರೆ ಕಾವ್ಯ ಅವರು. ಸೊ ಇದು ಆಕ್ಚುಲ್ ಆಗಿ ತಪ್ಪು ಅಂತ ಅನ್ಸುತ್ತೆ. ಅವ್ರು ಆಕ್ಚುಲ್ ಆಗಿ ಅವ್ರ ಮನಸ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ಬೇಕಿತ್ತು. ಆಲ್ರೆಡಿ ಹೇಳ್ದ ಹಾಗೇನೆ ಅವ್ರು ಒಂದ್ಸಲ ಅಣ್ಣ ಅಂತ ಕರೆದ್ಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಬೇಕಿತ್ತು. ಇಲ್ಲ ಬೆಸ್ಟ್ ಫ್ರೆಂಡ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಥ್ರೂಔಟ್ ದ ಸೀಸನ್ ಅದೇ ರೀತಿಯಾಗಿ ಕನ್ಸಿಡರ್ ಮಾಡ್ಬೇಕಿತ್ತು. ಸೊ ಒಂದ್ಸಲ ಅಣ್ಣ, ಒಂದ್ಸಲ ಬೆಸ್ಟ್ ಫ್ರೆಂಡ್. ಸೊ ಇದೆಲ್ಲ ಏನಿದೆ, ಸೊ ಈ ರೀತಿಯಾಗಿ ಪದೇ ಪದೇ ಸ್ವಿಚ್ ಮಾಡೋದೇನಿದೆ ಅಥವಾ ಈ ರೀತಿಯಾಗಿ ಪದೇ ಪದೇ ಬೇರೆ ಬೇರೆ ರೀತಿಯಾಗಿ ಕರೆಯೋದೇನಿದೆ ಸೊ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಹಾಗೇನೆ ಇದರಿಂದಾಗಿನೇ ಇಲ್ಲಿ ಕಾವ್ಯ ಅವರು ಉಸಿರುವಳ್ಳಿನ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ತುಂಬಾ ಜನರಿಗೆ ಬರೋದಕ್ಕೆ ಕಾರಣ ಆಗಿದ್ದು. ಸೊ ಇದಿಷ್ಟು ನನ್ನ ಅನಿಸಿಕೆಗಳು. ನಿಮ್ಗೆ ಇದ್ರ ಬಗ್ಗೆ ಒಪಿನಿಯನ್ ಏನೇ ಇದ್ರು ಕೂಡ ಅದನ್ನ ನೀವು ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ರು ಬೆಸ್ಟ್ ಫ್ರೆಂಡ್ ಆಗಿದ್ರೆ ನಿಮ್ಗೆ ಇಷ್ಟ ಆಗತ್ತಾ ಅಥವಾ ಇಬ್ರು ಅಣ್ಣ ತಂಗಿ ರೀತಿನಲ್ಲಿ ಇದ್ರೆ ನಿಮ್ಗೆ ಖುಷಿ ಆಗತ್ತಾ? ಇದ್ರ ಬಗ್ಗೆ ಕೂಡ ನಿಮ್ಮ ಒಪಿನಿಯನ್ ಅನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಸ್ವಲ್ಪನಾದ್ರೂ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.